ನಮಸ್ತೆ ವೀಕ್ಷಕರೇ, ಇಂದು ಹರಿಹರದ ಗಾಂಧಿ ಮೈದಾನದಲ್ಲಿ ಸಂತು ಕಮ್ಯುನಿಕೇಷನ್ ಹಾಗೂ ಸ್ನೇಹಜೀವಿ ಗೆಳೆಯರ ಬಳಗ ಹರಿಹರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಸ್ನೇಹಜೀವಿ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ 2026ರ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪುಣ್ಯಕೋಟಿ ಮಠದ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎ ಗೋವಿಂದ ರೆಡ್ಡಿ, ಎಸ್ಎಸ್ಕೆ ಸಮಾಜ ರಾಜ್ಯಾಧ್ಯಕ್ಷರು ಹಾಗೂ ಆಯುರ್ವೇದ ಕಾಲೇಜ್ ತಪೋವನ ಮಾಲೀಕರಾದ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ, ಡಾಕ್ಟರ್ ಸವಿತಾ, ನಗರ ಘಟಕದ ಅಧ್ಯಕ್ಷರಾದ ಅಜಿತ್ ಸಾವಂತ್, ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಅಮರಾವತಿ ಪರಮೇಶ್ವರಪ್ಪ, ಚಂದ್ರಶೇಖರ್ ಪೂಜಾರ್, ಕಾಪಿ ದನಿಗಳಾದ ಬೆಳಸನೂರು ವಿಜಯಕುಮಾರ್, ಬೆಳ್ಳೋಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಮ್ಮ, ಕಾರ್ಯನಿರಂತ ಪತ್ರಕರ್ತರು ನೂತನ ಅಧ್ಯಕ್ಷರಾದ ಸುಧಾಕರ್ ಬಾತಿ, ಶರತ್ ಶೇಖರ್, ಮಾಜಿ ಅಧ್ಯಕ್ಷರು, ಕಾರ್ಯನಿರಂತರ ಪತ್ರಕರ್ತರು ಶೇಖರ್ ಗೌಡ್ರು, ಕಾರ್ಯನಿರಂತರ ಪತ್ರಕರ್ತರು ನೂತನ ಖಜಾಂಚಿ ಚಿದಾನಂದ್ ಕಂಚಿಕೇರೆ, ಶಾಂತಕುಮಾರಿ, ಮಮತಾ, ಸಂತು ಕಮ್ಯುನಿಕೇಷನ್ ಹಾಗೂ ಸ್ನೇಹಜೀವಿ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ದಯಮಾಡಿ ಎಲ್ಲ ಆಟಗಾರರು ಸಹ ಈ ಒಂದು ಟೂರ್ನಿಯ ಟ್ರೋಫಿಯನ್ನು ಅನಾವರಣಗೊಳಿಸಲಾಗ್ತಾ ಇದೆ. ಪೂಜ್ಯ ಗುರುಗಳು ಮತ್ತು ಗಣ್ಯ ವ್ಯಕ್ತಿಗಳು ಈ ಒಂದು ಟ್ರೋಫಿ ಅನಾವರಣಗೊಳಿಸಬೇಕು. ಈ ಒಂದು ಟ್ರೋಫಿಯ ದಾನಿಗಳಾಗಿ ಬಿಳಸ್ನೂರು ವಿಜಯ್ ಕುಮಾರ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ವೃತ್ತಿಯಲ್ಲಿ ಶಿಕ್ಷಕರು ಕೂಡ. ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಟ್ರೋಫಿಯ ಒಂದು ಅನಾವರಣ ಕೂಡ ನಡೀತಾ ಇದೆ. ಇದಾದ ನಂತರ ಒಂದು ಕ್ರೀಡಾಪಟುಗಳ ಒಂದು ಪರಿಚಯ. ಅಜಯ್ ಓವರ್ ಆದ್ಮೇಲೆ ಸ್ವಲ್ಪ ಹಂಗೆ ಸ್ವಲ್ಪ